ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಹಾಗೆ ನಿಮ್ಗೆಲ್ರಿಗೂ ಕೂಡ ಹೋಳಿ ಹಬ್ಬದ ಶುಭಾಶಯಗಳು. ನಂತರ ಇನ್ನು ಕೆಲವೇ ಎಕ್ಸಾಮ್ಸ್ ಕಂಪ್ಲೀಟ್ ಆದ್ರೆ ಸೆಕೆಂಡ್ PUC ಎಕ್ಸಾಮೇ ಮುಗಿದ ರೀತಿ ಆಯ್ತು. ಅಂದ್ರೆ ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ನಂತರ ಇಂಗ್ಲಿಷ್ ಇವಿಷ್ಟು ಎಕ್ಸಾಮ್ ಕಂಪ್ಲೀಟ್ ಆದ್ರೆ ಸೆಕೆಂಡ್ PUC ಎಕ್ಸಾಮ್ಸ್ ಮುಗೀತು. ನಂತರ ಇವತ್ತು ಇಂಗ್ಲಿಷ್ ಎಕ್ಸಾಮ್ ಆಯ್ತು. ಹೇಗಾಯ್ತು ಎಕ್ಸಾಮ್? ಇಂಗ್ಲಿಷ್ ಎಕ್ಸಾಮ್ ಹೇಗಾಯ್ತು? ನಂತರ ಎಷ್ಟು ಮಾರ್ಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಇದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಟೈಟಲ್ ಹಾಗೆ ಥಂಬ್ನೇಲ್ ಅಲ್ಲಿ ಗುಡ್ ನ್ಯೂಸ್ ಅಂತ ಹಾಕಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ಅದೇ ಸೆಕೆಂಡ್ PUC ಎಕ್ಸಾಮ್ ಮುಗಿಯೋ ಹಂತಕ್ಕೆ ಬಂದಾಗ ಅಫಿಷಿಯಲ್ ಕೀ ಆನ್ಸರ್ಸ್ ಅನ್ನ ಅಥವಾ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅನ್ನ ರಿಲೀಸ್ ಮಾಡ್ತಾರೆ. ಈಗ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಹೇಳಿದ್ರೆ, ಇವಾಗ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಅನ್ನು ನೋಡಿರ್ತಾರಲ್ವಾ, ಅದು ಬೇಕಿದ್ರೆ ಸಬ್ಜೆಕ್ಟ್ ಯಾವುದೇ ಆಗಿರಲಿ, ಫಿಸಿಕ್ಸ್ ಆಗಿರಲಿ, ಮ್ಯಾಥಮೆಟಿಕ್ಸ್ ಆಗಿರಲಿ, ಅಕೌಂಟೆನ್ಸಿ, ಹಿಸ್ಟ್ರಿ, ನಂತರ ಇವತ್ತು ನಡೆದಂತಹ ಇಂಗ್ಲಿಷ್, ಯಾವುದೇ ಸಬ್ಜೆಕ್ಟ್ನ ಎಕ್ಸಾಮ್ ಆಗಿರಲಿ, ಅದರಲ್ಲಿ ಕೀ ಆನ್ಸರ್ಸ್ ಅಂತ ಇರುತ್ತೆ. ನಂತರ ಆ ಕೀ ಆನ್ಸರ್ಸ್ ಹಾಗೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇರುತ್ತೆ, ಅದನ್ನ ರಿಫರೆನ್ಸ್ ಆಗಿ ಇಟ್ಕೊಂಡು ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ನಡೆಯುತ್ತೆ. ಸೊ ಈಗ ಕ್ವಶನ್ ಪೇಪರ್ ಏನು ಬಂದಿತ್ತು ಅದಕ್ಕೆ ಸಂಬಂಧಿಸಿದಂತೆ ಈ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ KSEAB ದವರು ರಿಲೀಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಯಾವ್ಯಾವ ಸ್ಟೆಪ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ, MCQಗೆ ಆನ್ಸರ್ಸ್ ಯಾವ್ಯಾವುದು, ಈ ಎಲ್ಲ ಡೀಟೇಲ್ಸ್ ಇರುತ್ತೆ. ಅದರ ನಂತರ ಹಲವಾರು ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರ ಅಂತ ಕೇಳ್ತಾ ಇದ್ರು. ಈ ಅಫಿಷಿಯಲ್ ಕೀ ಆನ್ಸರ್ಸ್ ರಿಲೀಸ್ ಆದ್ಮೇಲೆ ಗೊತ್ತಾಗೋದು ನಮಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದಾರ ಅಥವಾ ಇಲ್ವಾ ಅಂತ. ನಾನೀಗ ಚೆಕ್ ಮಾಡಿದ್ದೀನಿ, ರಿಲೀಸ್ ಮಾಡಿದಂಥ ಸಬ್ಜೆಕ್ಟ್ಗಳ ಎಲ್ಲರೂ ಗ್ರೇಸ್ ಮಾರ್ಕ್ಸ್ ಕೊಟ್ಟದನ್ನು ಚೆಕ್ ಮಾಡಿದ್ದೀನಿ. ಎಲ್ಲೂ ಗ್ರೇಸ್ ಮಾರ್ಕ್ಸ್ ಕೊಟ್ಟ ರೀತಿ ಅನ್ಸಿಲ್ಲ. ನೀವು ಕೂಡ ಒಮ್ಮೆ ಚೆಕ್ ಮಾಡಿ. ಅಂದರೆ ಈ ಸಬ್ಜೆಕ್ಟ್ಗಳ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಡೌನ್ಲೋಡ್ ಮಾಡುವಂತಹ ಲಿಂಕ್ ಅನ್ನು ನಮ್ಮ ವಾಟ್ಸಪ್ ಚಾನಲ್ ಶೇರ್ ಮಾಡಿದ್ದೀನಿ ನಾನು. ಓಕೆನಾ? ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಟಾಪ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ನಂತರ ನೀವು ಕೂಡ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡಿ. ಅದೇ ನಾನು ನೋಡಿದ ಪ್ರಕಾರ ಎಲ್ಲೂ ಗ್ರೇಸ್ ಮಾರ್ಕ್ಸ್ ಅನ್ನ ಇದುವರೆಗೆ ಕೊಟ್ಟಿಲ್ಲ. ಓಕೆ, ಅದಂತರ ಆಬ್ಜೆಕ್ಷನ್ ಅನ್ನ ಸಲ್ಲಿಸಲಿಕ್ಕೂ ಕೂಡ ಅವಕಾಶ ಇರುತ್ತೆ. ಅಂದ್ರೆ ಯಾವುದೋ ಒಂದು ಕ್ವಶನ್ ಸರಿ ಇಲ್ಲ, ರಾಂಗ್ ಇದೆ, ಆ ಟೈಮಲ್ಲಿ ಆಬ್ಜೆಕ್ಷನ್ ಸಲ್ಲಿಸಬಹುದು. ಅದಂತರ ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಅದರಲ್ಲಿ ಕ್ವಶನ್ಗೆ ಸಂಬಂಧಿಸಿದಂತೆ ಇದೊಂದೇ ಆನ್ಸರ್ ಅಲ್ಲ, ಮತ್ತೊಂದು ಕೂಡ ಅಂದ್ರೆ A ಅಷ್ಟೇ ಆನ್ಸರ್ ಅಲ್ಲ, C ಕೂಡ ಆನ್ಸರ್ ಆಗುತ್ತೆ. ಈ ರೀತಿ ಇದ್ರೆ ಅದನ್ನು ಕೂಡ ಆಬ್ಜೆಕ್ಷನ್ ಅಲ್ಲಿ ಸಲ್ಲಿಸಬಹುದು. ಆ ರೀತಿ ಅವಕಾಶ ಇರುತ್ತೆ. ಓಕೆನಾ? ಸೊ ಆಬ್ಜೆಕ್ಷನ್ ಸಲ್ಲಿಸಬಹುದು. ಸೊ ಅದನ್ನು ಕೂಡ ಪರಿಗಣಿಸ್ಕೊಂಡು ಮತ್ತೆ ಅಫಿಷಿಯಲ್ ಕೀ ಆನ್ಸರ್ಸ್ ನ ರಿಲೀಸ್ ಮಾಡಿ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ನಡೆಸಲಾಗುತ್ತೆ. ಸೊ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಕನ್ನಡ, ಅದಂತರ ಯಾವುದು ಹಿಸ್ಟ್ರಿ, ಬಿಸ್ನೆಸ್ ಸ್ಟಡೀಸ್, ಪೊಲಿಟಿಕಲ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಈ ಎಲ್ಲ ವಿಷಯಗಳ ಕೀ ಆನ್ಸರ್ಸ್ ಇದೆ. ಈಗ ಮತ್ತೆ ಕೆಲವು ಎಕ್ಸಾಮ್ಸ್ ಆಗೋದು ಬಾಕಿ ಇದೆ. ಯಾವುದು ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ನಂತರ ಹಿಂದಿ, ನಂತರ ಇವತ್ತು ನಡೆದಂತಹ ಇಂಗ್ಲಿಷ್ ಎಕ್ಸಾಮ್ ಏನಾಯಿತು, ಇವೆಲ್ಲವುಗಳ ಕೀ ಆನ್ಸರ್ಸ್ ಕೂಡ ಮುಂದಿನ ದಿನಗಳಲ್ಲಿ ರಿಲೀಸ್ ಮಾಡ್ತಾರೆ. ಇದ್ರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನಂತರ ಈ ಕೀ ಆನ್ಸರ್ಸ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ರಿಸಲ್ಟ್ ಬಂದ ನಂತರ ಕೂಡ. ಈಗ ಏನಾಗುತ್ತೆ ಕೆಲವೊಮ್ಮೆ ಅಂತ ಹೇಳಿದ್ರೆ, ನೀವು ಅಂದ್ಕೊಂಡಷ್ಟು ಮಾರ್ಕ್ಸ್ ಬಂದಿಲ್ಲ ಅಂತ ಅಂದ್ಕೊಳ್ಳಿ, ನೀವು ಪೇಪರ್ಗೆ ಬಂದಿಲ್ಲ ಅಂತ ಅಂದ್ಕೊಳ್ಳಿ, ಅವಾಗ ರಿವ್ಯಾಲ್ಯೂಷನ್ ಅಪ್ಲೈ ಮಾಡಬೇಕಲ್ವಾ? ರಿವ್ಯಾಲ್ಯೂಷನ್ ಅಪ್ಲೈ ಮಾಡೋ ಮೊದಲು ನೀವು ಸ್ಕ್ಯಾನರ್ ಕಾಪಿನ ತರಿಸ್ತೀರಾ. ಅದರಲ್ಲಿ ಈ ಕೀ ಆನ್ಸರ್ಸ್ ಇದ್ರೆ ಕರೆಕ್ಟ್ ಆಗಿ ಮಾರ್ಕ್ಸ್ ಬಂದಿದೆ ಅಥವಾ ಇಲ್ವಾ ನೀವೇ ಚೆಕ್ ಮಾಡ್ಕೋಬಹುದು. ಅಥವಾ ನಿಮ್ಮ ಕಾಲೇಜಿನ ಲೆಕ್ಚರರ್ಸ್ಗೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ತೆಗೆದುಕೊಂಡು ಕೊಟ್ಟು ನಂತರ ಆ ಸ್ಕ್ಯಾನರ್ಡ್ ಕಾಪಿಯನ್ನು ತರಿಸಿದ್ರೆ ಅದನ್ನ ಇಟ್ಕೊಂಡು ಎರಡು ತೋರಿಸಿದ್ರೆ ಅವ್ರು ಚೆಕ್ ಮಾಡಿ ಕರೆಕ್ಟ್ ಆಗಿ ಮಾರ್ಕ್ಸ್ ಬಂದಿದೆಯಾ ಅಥವಾ ಮತ್ತೆ ಮಾರ್ಕ್ಸ್ ಬರುತ್ತಾ, ರಿವ್ಯಾಲ್ಯೂಷನ್ ನೀವು ಅಪ್ಲೈ ಮಾಡಬೇಕಾ ಅಥವಾ ಬೇಡವಾ, ಇದನ್ನ ತಿಳಿಸ್ತಾರೆ. ಸೊ ಈ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನೀವು ಯಾವ್ಯಾವ ಸಬ್ಜೆಕ್ಟ್ಗಳ ಎಕ್ಸಾಮ್ ಬರೆದಿದ್ರ ಅವೆಲ್ಲವುಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಓಕೆ, ನಂತರ ಇದಿಷ್ಟು ವಿಷಯ ಆಗಿತ್ತು. ಮುಂದೆ ಯಾವ್ಯಾವ ವಿಡಿಯೋಸ್ ಬೇಕು ನಿಮಗೆ, ಮುಂದೆ ಫ್ಯೂಚರ್ ಹೆಲ್ಪ್ ಆಗೋ ರೀತಿ ಯಾವ ವಿಡಿಯೋಸ್ ಬೇಕು ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಹಾಗೆ ಆ ವಿಡಿಯೋಗಳನ್ನ ನೀವು ಆದಷ್ಟು ಬೇಗ ನೋಡ್ಬೇಕಲ್ವಾ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.